ಬೀದರ್ನಲ್ಲಿ ಶಾಲಾ ವಾಹನಗಳ ಮೇಲೆ ಆರ್ಟಿಒ ದಾಳಿ. ದಾಖಲೆ ನವೀಕರಣ ಮಾಡದ ಶಾಲಾ ವಾಹನಗಳ ಮಾಲೀಕರಿಗೆ ಸರಿಯಾದಂತ ಶಾಕ್ ಕೊಡಲಾಗಿದೆ. ದಾಖಲೆಯೇ ಇಲ್ಲದೆ 20 ಶಾಲಾ ವಾಹನಗಳು ಓಡಾಡ್ತಾ ಇದ್ವಂತೆ. ಅವುಗಳೆಲ್ಲವನ್ನ ಜಪ್ತಿ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 117 ಶಾಲಾ ವಾಹನಗಳ ಮೇಲೆ ಪ್ರಕರಣ. ಒಂದೇ ವಾರದಲ್ಲಿ 8,04,728 ರೂಪಾಯಿ ದಂಡದ ಮುಖೇನ ವಸೂಲಿ ಮಾಡಲಾಗಿದೆ. ಜೊತೆಗೆ ಇನ್ಶೂರೆನ್ಸ್ ಇಲ್ಲದೆ ವಾಹನಗಳು ಓಡಾಡ್ತಾ ಇದ್ವಂತೆ. ಆ ಎಲ್ಲ ವಾಹನಗಳ ವಿರುದ್ಧ ಏನು ಸೂಕ್ತ ಕ್ರಮವನ್ನ ಜರುಗಿಸಲಾಗಿದೆ. ಇದು ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬಹಳಷ್ಟು ಕಡೆ ನಡೀತಾ ಇದೆ. ಆರ್ಟಿಒ ಅಧಿಕಾರಿಗಳು ತುಂಬಾ ಕಡೆ ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಅಮೂಲ್ಯ ಜೀವರತ್ನಗಳಿರುತ್ತೆ ಈ ಗಾಡಿಗಳಲ್ಲಿ. ಆದರೆ ದಾಖಲಾತಿಗಳಿರಲ್ಲ, FC ಇರಲ್ಲ, ಇನ್ಶೂರೆನ್ಸ್ ಇರಲ್ಲ. ಆ ಗಾಡಿಗಳ ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂತಲ್ಲ, ಗಾಡಿಯ ಒಳಗಿಂದಲೇ ಮಗು ಬಿದ್ದು ಸಾವನ್ನಪ್ಪಿತ್ತು. ಯಾಕಂತ ಹೇಳಿದ್ರೆ FCಗೆಲ್ಲ ಕರೆಕ್ಟಾಗಿ ಇವ್ರು ಮಾಡ್ಕೊಂಡಿಲ್ಲ. ಚಕ್ರದ ಹತ್ರನೇ ಕೂಡ ಆ ಒಂದು ಗಾಡಿ ಓಪನ್ ಆಗಿಬಿಟ್ಟಿತ್ತು. ಇಂಥ ಅನೇಕ ಅವಘಡಗಳು ನಡೆಯುತ್ತೆ. ಹಾಗಾಗಿ ಹೆಚ್ಚುವರಿಯಾಗಿ ಶಾಲಾ ವಾಹನಗಳ ಬಗ್ಗೆ ಆರ್ಟಿಒ ತಲೆ ಕೆಡಿಸ್ಕೊಳ್ಬೇಕು. ಅಂತೆಯೇ ಬೀದರ್ನಲ್ಲಿ ಆರ್ಟಿಒ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ರು. ಶಾಲಾ ವಾಹನಗಳ ಎಲ್ಲವನ್ನ ಕೂಡ ಪರಿಶೀಲನೆಗಿಳಿದಿದ್ರು. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಇರೋದು ಅಥವಾ ಅಕ್ರಮವಾಗಿ ಗಾಡಿ ಓಡಿಸೋದು ಪತ್ತೆಯಾಗಿದೆ. ದಾಖಲೆ ನವೀಕರಣವೇ ಮಾಡದ ಹಲವಾರು ಶಾಲಾ ವಾಹನಗಳು ಈಗಲೂ ಮಕ್ಕಳನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ವು. ಅವುಗಳೆಲ್ಲವನ್ನ ಕೂಡ ಈಗ ಆರ್ಟಿಒ ಅಧಿಕಾರಿಗಳು ಅವುಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ನವೀಕರಣವೇ ಮಾಡದೆ ಓಡಾಡ್ತಾ ಇದ್ದಂಥ ಶಾಲಾ ವಾಹನ ಮಾಲೀಕರಿಗೆ ಇದು ದೊಡ್ಡ ಶಾಕ್. ಆದರೆ ಅಟ್ ದಿ ಸೇಮ್ ಟೈಮ್ ಬುದ್ಧಿ ಹೇಳಬೇಕಾದಂಥ ಅಥವಾ ಒಂದು ಸಂಸ್ಥೆ, ಈಗ ಏನು ಶಾಲಾ ಸಂಸ್ಥೆಗಳಿರುತ್ತೆ ಅವು ಇಂಥ ವಿಚಾರಗಳ ಬಗ್ಗೆ ಭಾರಿ ಜಾಗ್ರತೆಯನ್ನು ವಹಿಸಬೇಕಾಗಿತ್ತು. ಅವುಗಳ ಅತಿ ದೊಡ್ಡ ಮಿಸ್ಟೇಕ್ ಇದು. ದಾಖಲೆ ಇಲ್ಲದೆ 20 ಶಾಲಾ ವಾಹನಗಳು ಓಡಾಡ್ತಾ ಇದ್ವು. ಅವೆಲ್ಲವನ್ನ ಕೂಡ ಜಪ್ತಿ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 117 ಶಾಲಾ ವಾಹನಗಳ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಒಂದೇ ವಾರದಲ್ಲಿ 8,04,728 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಇನ್ಶೂರೆನ್ಸ್ ಇಲ್ಲದೆ ಓಡಾಡ್ತಾ ಇದ್ದ ವಾಹನಗಳ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು, ಆರ್ಟಿಒ ಆ ಕ್ರಮವನ್ನ ಕೈಗೊಂಡಿದೆ. ಇದು ಬೇಕಾಗಿತ್ತು. ಆರ್ಟಿಒ ಡಿಪಾರ್ಟ್ಮೆಂಟ್ಗಳು ಈ ರೀತಿಯಾಗಿ ಹುಡುಕಿ ಕೆಲಸ ಮಾಡಿರೋದಿದೆಯಲ್ಲ, ಇದು ನಿಜಕ್ಕೂ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅಮೂಲ್ಯ ಜೀವಗಳು ಈ ಗಾಡಿಲಿ ಓಡಾಡ್ತಾ ಇರುತ್ತೆ.